ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಪ್ರತಿಭಟನಾಕಾರನ ಮೇಲೆ ಕೇಸ್ ಮುಂದುವರಿಕೆ. ಪೊಲೀಸರ ಮೇಲೆ ಕಲ್ಲು ತೂರಿದವರಿಗೆ ಶಿಕ್ಷೆ ಫಿಕ್ಸ್ ಆಗಬೇಕದು. ಯಾವುದೇ ಕಾರಣಕ್ಕೂ ಎಫ್ಐಆರ್ ಬಿಡಲ್ಲ, ಕೈ ಬಿಡೋದಿಲ್ಲ ಅದನ್ನು. ಪ್ರಧಾನ ರಾಜೀನಾಮೆ ಬೆನ್ನಲ್ಲೇ ಕೇಂದ್ರ ನಿರ್ಧಾರವನ್ನ ಮಾಡಿದೆ. ಪ್ರತಿಭಟನಾಕಾರರ ಮೇಲಿನ ಕೇಸನ್ನು ಮುಂದುವರಿಸ್ತೀವಿ ನಾವು. ಕಲ್ಲು ತೂರಿದಂಥವರ ವಿಚಾರ, ಪೊಲೀಸರ ಮೇಲೆ ಕಲ್ಲು ಹೊಡೆದವ್ರಂಥವ್ರಿಗೆ, ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನು ಹಾಳು ಮಾಡಿದಂಥವ್ರಿಗೆ ಅವ್ರ ಮೇಲಿರುವಂತಹ ಎಫ್ಐಆರ್ ಅನ್ನು ಮುಂದುವರಿಸ್ತೀವಿ ನಾವು. ನಿಮ್ಮ ಬೇಡಿಕೆ ಇದ್ದಿದ್ದೇನು? ನಿಮ್ಮ ಬೇಡಿಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ, ಫೈನ್ ಕೊಟ್ಟಿದ್ದಾರೆ. ಎರಡನೇದೇನು? ಪರಿಹಾರವನ್ನು ಕೊಡಬೇಕು. ಅದು ಕೂಡ ಕೊಡುತ್ತೆ ಕೇಂದ್ರ ಸರ್ಕಾರ. ಅದರಲ್ಲಿ ಹಿಂದೆ ಮುಂದೆ ಇಲ್ಲ, ಒಂದಿಷ್ಟು ಕಾನೂನು ಅಡೆತಡೆ ಆಗ್ಬೋದು ಅದಕ್ಕೆ. ಆ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಕೊಡ್ತಾರೆ ಅನ್ನೋದನ್ನು ನೋಡಬೇಕು, ಅದನ್ನು ಕೊಡ್ತಾರೆ. ಬಟ್ ಎಫ್ಐಆರ್ ಅನ್ನು ವಾಪಸ್ ಪಡೀರಿ ಅನ್ನೋದಕ್ಕೆ ನೀವು ಯಾರು ಅಂತ. ನಾಳೆ ಯಾವನ್ ಬೇಕಾದರೂ ಯಾವುದೋ ವಿಚಾರದಲ್ಲಿ ಹೋರಾಟವನ್ನು ಮಾಡಿಕೊಂಡು ಇನ್ಯಾವುದೋ ವಿಚಾರದಲ್ಲಿ ಯಾರ್ದೋ ಮನೆ ಮೇಲೆ ಹೊಡೆದಾಕ್ಬಿಟ್ಟು ನನ್ನ ಎಫ್ಐಆರ್ ತೆಗೀರಿ ನೀವು, ನಾವು ಹೋರಾಟ ಮಾಡ್ತಾ ಇದ್ದಿದ್ದು ಆ ವಿಚಾರಕ್ಕಂದರೆ ನಂಗೆ ಬೇರೆ ಯಾವೊಂದೋ ಮೇಲೆ ಕೋಪ ಇರುತ್ತೆ ರೀ. ಆ ದಾರಿಯಲ್ಲಿ ಹೋಗ್ತೀನಿ, ಒಂದಿಷ್ಟು ಜನಕ್ಕೆ ಹಾಕ್ಕೊಂಡು ಹೋರಾಟ ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ. ಆ ಸಂದರ್ಭದಲ್ಲಿ ನಂಗೆ ಕೋಪ ಇರುತ್ತೆ, ತೀರಿಸ್ಕೊಂಡ್ಬಿಡ್ತೀನಿ ಆ ಮನೆ ಮೇಲೆ ಇರೋನ್ ಕೋಪ. ಏನು ಮಾಡ್ತೀರ ಅವಾಗ? ಆಕೆ ಎಫ್ಐಆರ್ ತೆಗಿಬೇಕಾ? ಹೇಗಾಗತ್ತೆ ಅದು? ಆಮೇಲೆ ಇದನ್ನೆಲ್ಲ ಹಿಡ್ಕೊಂಡು ಬರ್ತಾರಪ್ಪ, ಖಡ್ಗ ಗಿಡ್ಗ ಎಲ್ಲ. ಅದು ಕೊಟ್ಟಿರೋದು ಅವರ ಸ್ವಯಂ ರಕ್ಷಣೆಗೋಸ್ಕರ. ಕಾನೂನಲ್ಲಿ ಅವಕಾಶ ಇದೆ ಅದಕ್ಕೆ. ಆದರೆ ಅದನ್ನು ಈ ರೀತಿಯಾಗಿ ಪ್ರತಿಭಟನೆಗೆಲ್ಲ ತಂದುಬಿಟ್ಟು ನಾನು ಹಿಡ್ಕೊಂಡು ಓಡಾಡ್ತೀನಿ ಅಂತಂದರೆ ಹೇಗಾಗುತ್ತೆ? ರಿವೈಸ್ ಮಾಡಬೇಕು ಆ ವಿಚಾರವನ್ನು. ರೈತರ ಹೋರಾಟದಲ್ಲೂ ಹಾಗೆ ಕತ್ತಿ ಹಿಡ್ಕೊಂಡು ಬಂದರು, ಇಲ್ಲೂ ಕತ್ತಿ ಹಿಡ್ಕೊಂಡು ಬಂದರು. ಜಂತರ್ ಮಂತರ್ನಲ್ಲಿ ಈಗ ಸಂಭ್ರಮಾಚರಣೆ ಇದೆ, ಮಾಡಿ ಸಂಭ್ರಮಾಚರಣೆ ಮಾಡಬೇಕು. ಕಾರಣ ಅಭೂತಪೂರ್ವ ಅಂತ ಗೆಲುವು ಸಿಕ್ಕಿದೆ. ಬಟ್ ಈ ಸಂಭ್ರಮಾಚರಣೆ ಯಾವಾಗ ಇರಬೇಕಾಗಿತ್ತು ಅಂತಂದರೆ ನನ್ನ ಲೆಕ್ಕಾಚಾರದ ಪ್ರಕಾರ ಎಜುಕೇಷನ್ ಸಿಸ್ಟಮನ್ನು ಬದಲಾವಣೆ ಮಾಡಿದ್ದಿದ್ದಾರೆ.